ಇವತ್ತು ಎಳ್ಳೀರು ಕೊಡಿಯೋಣ ಅಂತೇಳಿ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಶಿವು ಎಳ್ಳೀರು ಕೆಡಕ್ತಾವ್ರೆ. ಆವಾಗಲೇ 2 ಕೆಡಗಿದ್ರು ಹೊಡೆದೋಗ್ಬಿಟ್ಟು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಇನ್ನ ಬೆಳಗ್ಗೆ ಎದ್ದಿದ ತಕ್ಷಣನೇ ರೊಟ್ಟಿ ಮಾಡ್ಕೊಂಡು ತಿನ್ಬಿಟ್ಟು ನಮ್ಮ ಅಪ್ಪ ಅವ್ರ ಮನೆಗೆ ಬಂದಿದ್ದೆ. ನಮ್ಮ ಅಮ್ಮನ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಶಿವು ಕೂಡ ಊರಿಂದ ಬರ್ತಾ ಇದ್ರು. ಯಶುಗೆ ಮಾರಮ್ಮಂದು ದೇವ್ರು ಮಾಡಿಸ್ಬೇಕಿತ್ತು, ಹಂಗಾಗಿ ಅವರು ಕೂಡ ಬರ್ತಾ ಇದ್ರು. ನಾನು ಬೈಕ್ ತಗೊಂಡ್ ಬಂದಿದ್ರಿಂದ ಸುಮ್ನೆ ಕಾರು ಬೈಕು 2 ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಬನ್ನಿ ಅಂತ ಹೇಳಿದ್ದೆ. ಹಂಗಾಗಿ ಅವ್ರನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ನಲ್ವಾ. ಹಂಗೆ ಬೇವಿನ ಸೊಪ್ಪನ್ನು ಕೂಡ ಈಸ್ಕೊಂಡು ಇವಾಗ ನಮ್ಮೂರಿಗೆ ಬಂದ್ವಿ, ಶಿವ ಊರಿಗೆ. ಇಲ್ಲಿ ಮಾರಮ್ಮನ್ ದೇವ್ರು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಇನ್ನ ಶಿವು ಎಳ್ಳೀರು ಕೂಡ ತಗೊಂಡ್ ಬಂದ್ಕೊಟ್ರು. ಫಸ್ಟ್ ನೀರಲ್ಲಿ ಮುಖ ತೊಳೆದ್ಬಿಟ್ಟು ಆಮೇಲೆ ಎಳ್ಳೀರಲ್ಲಿ ತೊಳಿತೀವಿ ನಾವು. ಅಮ್ಮ ಏನು ಆಗಿರ್ಲಿಲ್ಲ ಅವಳಿಗೆ. ಹೋದ್ಸರಿ ಮಾರಮ್ಮನ್ಗೆ ಬಂದ್ಬಿಟ್ಟು ವಾಪಸ್ ಹೊಟ್ಟೋಗಿದ್ವಿ, ಹಂಗಾಗಿ ಜ್ವರ ಬಂದ್ಬಿಟ್ಟಿತ್ತು. ಹಂಗಾಗಿ ಪೂಜೆ ಕೂಡ ಮಾಡಿಸ್ಕೊಂಡ್ಬಿಡೋಣ ಅಂತೇಳಿ ಅರ್ಕೆ ಮಾಡಿದ್ವಿ. ಜ್ವರ ಬಿಟ್ಟಿತ್ತು, ಹಂಗಾಗಿ ಅರ್ಕೆನ ಪೂರೈಸೋಣ ಅಂತ ಹೇಳಿ ಮಾಡ್ತಾ ಇರೋಂಥದ್ದು. ಇವಾಗ ದೇವ್ರದ್ದು ನತ್ತಿಗೆ ಅರಳೆಣ್ಣೆ ಕೂಡ ಹಚ್ಬಿಟ್ಟು ಇವಾಗ ಅರ್ಶಿನ ಕುಂಕುಮ ಕೂಡ ಇಡ್ತಾ ಇದ್ದೀನಿ. ನಮ್ ಕಡೆ ಬಿಸಿಲು ಮಾರಮ್ಮ ದೇವ್ರನ್ನ ಇದೇ ತರನೇ ಮಾಡೋ ಅಂತದ್ದು. ಹಂಗಾಗಿ ಸಂಜೆ ಟೈಮು ಮಾಡಿದ್ರೆ ತುಂಬಾನೇ ಒಳ್ಳೇದು. ಬೆಳಗ್ಗೆಯಿಂದ ಬಿಸಿಲು ಕಾಯ್ದಿರುತ್ತಲ್ವಾ, ದೇವ್ರಿಗೆ ತಂಪು ಮಾಡ್ದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಟೈಮಲ್ಲಿ ಮಾಡ್ತಾರ ಅಂತದ್ದು. ಇವಾಗ ಟೈಮ್ ಬಂದು 4:15 ಆಗಿತ್ತು. ಇನ್ನು ಶಿವು ಕೂಡ ಬಂದಿದ್ರಲ್ಲ ಅಂತ ಹೇಳಿ ಪೂಜೆನೂ ಕೂಡ ಶುರು ಮಾಡ್ಕೊಂಡ್ವಿ. ಅಪ್ಪ ಕೋಳಿ ತಗೊಂಡ್ ಬರಕ್ ಹೋಗಿದ್ರು, ಹಂಗಾಗಿ ಅಮ್ಮ, ನಾನು ಮತ್ತೆ ಶಿವು, ಯಶು ಇಷ್ಟೇ ಜನನೇ ಪೂಜೆ ಮಾಡ್ತಾರಂತದ್ದು. ಅರ್ಕೆ ಪೂರೈಸೋದಾದ್ರೆ ಕೋಳಿನ ಕಟ್ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಅಮ್ಮ ಆಗಿದ್ರೆ, ಗತ್ಕಟ್ಟಾಗಿದ್ರೆ, ಸಿಡ್ಬಾಗಿದ್ರೆ ಅದಕ್ಕೆಲ್ಲ ಬೇರೆ ತರ ಪೂಜೆನ ಮಾಡ್ಬೇಕು. ಹೊಲಸ್ನಮ್ಮ, ಸೀನಮ್ಮ ಅಂತ ಹೇಳಿ 2 ದೇವ್ರು ಇರುತ್ತೆ, ಆ ತರ ಮಾಡ್ಬೇಕಾಗುತ್ತೆ. ಹೊಲಸಲ್ಲಿ ಕೇಳ್ಕೊಂಡ್ ಬಂದಿದ್ರೆ ನಾನ್ ವೆಜ್ ತಿಂದಿಡ್ಕೆ ಹೊರಟೋಗ್ಬಿಡುತ್ತೆ. ಇಲ್ಲ ಸೀನಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ಮೊಸರನ್ನ ಈ ತರನೇ ಮಾಡ್ಬೇಕು ದೇವ್ರಿಗೆ. ನಮ್ಗೆ ಆ ತರ ಯಾವ್ದು ಇರ್ಲಿಲ್ಲ. ಪಾಪುಗೆ ಜ್ವರ ಬಂದಿದ್ರಿಂದ ಬರೀ ಅರ್ಕೆ ಕಟ್ಕೊಂಡಿರೋದು ಅಷ್ಟೇನೆ. ಹಂಗಾಗಿ ನಾವು ಬರೀ ತಂಪು ತೋರ್ಬಿಟ್ಟು ಪೂಜೆನ ಮಾಡ್ಕೊಂಡು ಹೋಗೋದು ಅಂತ ಹೇಳಿ ಬಂದು ಮಾಡ್ತಾ ಇರೋಂಥದ್ದು. ನಾನು ಕೂಡ ಇಲ್ಲಿ ಮೊಸರನ್ನ ಮಾಡಿ ತಗೊಂಡ್ ಬಂದಿದ್ದೆ. ಬಾಳೆಹಣ್ಣು ನೈವೇದ್ಯನೂ ಕೂಡ ಮಾಡ್ಕೊಂಡು ತರ್ಬೋದು, ರಸೆಣ್ಣೆನ. ನಾನು ಇಲ್ಲಿ ಮೊಸರನ್ನೇ ತಗೊಂಡ್ಬಂದಿದ್ದು. ಮಾರಮ್ಮಂಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳಿದ್ರೆ ಮೊಸರನ್ನ ಅಂತೆ. ಹಂಗಾಗಿ ಇನ್ನ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಕೋಳಿ ಕೂಡ ಕಟ್ ಮಾಡ್ಬಿಟ್ಟು ಅರ್ಕೆನ ಪೂರೈಸಿದ್ವಿ. ಇನ್ನ ಇದು ಬೆಳಗ್ಗೆದೆ ಕಂಟಿನ್ಯೂಷನ್ ವಿಡಿಯೋ. ಕೊಡು ಚೊಂಬ್ ಕೊಡು, ಎಳ್ಳೀರ ಕೊಡ್ತದಪ್ಪ, ಚೊಂಬ್ ಕೊಡು. ಚಲೋ ಐತದೆ, ಸ್ವಲ್ಪನೇ ಇದು ನಮ್ ತೋಟ, ಯಶುಮುನ್ ತೋಟ ಇದು ಅಲ್ವವ? ಯಶುಮುನ್ ತೋಟ ತಾನೇ ಇದು. ಈ ಕೈಲಿ ನೆಕ್ತಾಳ ನೋಡು. ಅದೊಂದು ಹೆಂಗಾರ ಮಾಡಿ ಕಿತ್ಕೊತಿಂತಾನೆ. ಇನ್ನ ಟಿಫನ್ ಕೂಡ ಮುಗಿಸ್ಕೊಂಡು ಎಳ್ಳೀರು ಕುಡಿಯೋಣ ಅಂತ ಹೇಳಿ ನಮ್ಮ ತೋಟದ ಹತ್ರ ಬಂದಿದ್ವಿ. ಇಲ್ಲಂತೂ ವೆದರು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಳ್ಳಿಲಿರೋರು ತುಂಬಾನೇ ಎಂಜಾಯ್ ಮಾಡ್ತಾರೆ. ನಾವು ಬೆಂಗಳೂರಿಂದ ಅಪರೂಪಕ್ಕೆ ಬರ್ತೀವಲ್ಲ, ಸ್ವರ್ಗ ಅಂತ ಹೇಳಿ ಅನ್ಸುತ್ತೆ. ಇಲ್ಲೇ ಇರೋರಿಗೆ ಅಷ್ಟು ಗೊತ್ತಾಗೋದಿಲ್ಲ. ನಾವು ಯಾವತ್ತ ಒಂದಿನ ಬರ್ತೀವಲ್ವಾ, ಎಷ್ಟು ಚೆನ್ನಾಗಿದೆ ಹಳ್ಳಿ ನೇಚರ್ ಅಂತ ಹೇಳಿ ಅನ್ಸುತ್ತೆ. ಹಂಗಾಗಿ ನಾವು ಕೂಡ ನಿನ್ನೆ ಮಾರಮ್ಮಂಗೆ ಎಳ್ಳೀರು ಕಿತ್ಕೊಂಡು ಹೋದ್ವಲ್ಲ, ಅಲ್ಲಿ ಎಳ್ಳೀರು ತುಂಬಾನೇ ಸ್ವೀಟ್ ಆಗಿತ್ತು ಅಂತ ಹೇಳಿ ಶಿವು ಹೇಳ್ತಾ ಇದ್ರು. ಹಂಗಾಗಿ ಇವಾಗ ಎಳ್ಳೀರು ಕುಡಿಯಕ್ಕೆ ಕೂಡ ಬಂದಿದ್ವಿ. ಇಲ್ಲೇ ಮನೆ ಮುಂದೆನೆ ತೋಟ ಇದೆ. ಹಂಗಾಗಿ ಇವತ್ತು ಬೆಂಗಳೂರು ಕೂಡ ಹೊರಡ್ತಿದೀವಲ್ಲ ಅಂತ ಹೇಳಿ ಎಳ್ಳೀರು ಕುಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬಂದಿರೋ ಅಂತದ್ದು. ಇನ್ನ ಯಶುನು ಕೂಡ ತೋಟದ ಹತ್ರ ಕರ್ಕೊಂಡು ಬಂದ್ಬಿಟ್ಟಿದೀನಿ. ಸಿಕ್ಕಾಬಟ್ಟೆ ಸೊಳ್ಳೆ ಕೂಡ ಇದೆ, 2-3 ಕಚ್ಬಿಟ್ಟಿದೆ ಯಶುಗೆ. ಹಂಗಾಗಿ ಅವಳ ಮೇಲ್ಗಡೆನೆ ಎತ್ಕೊಂಡಿದೀನಿ ಇವಾಗ. ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇವತ್ತು ಎಳ್ಳೀರು ಕೊಡಿಯೋಣ ಅಂತೇಳಿ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಶಿವು ಎಳ್ಳೀರು ಕೆಡಕ್ತಾವ್ರೆ. ಆವಾಗಲೇ 2 ಕೆಡಗಿದ್ರು ಹೊಡೆದೋಗ್ಬಿಟ್ಟು. ಇನ್ನು ಎಳ್ಳೀರು ಅಷ್ಟಾಗಿ ಬಲ್ತಿಲ್ಲ, ಸ್ವಲ್ಪ ನೆಲ ಗಟ್ಟಿ ಇರೋದ್ರಿಂದ ಎಳ್ಳೀರು ಕೆಳಗಡೆ ಬಿದ್ದಿಡ್ಕೇನೆ ಹೊಡೆದೋಗ್ಬಿಡ್ತೈತೆ. ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅದನ್ನೇ ಕುಡಿದ್ವಿ. ನೀನು ಎಳ್ಳೀರು ಸೆಣಿತಾ ಇಲ್ಲ, ಹಂಗಾಗಿ
ಇನ್ನ ನಾವಂತೂ ಊರ್ ಕಡೆಗೆ ಬಂದು ಒಂದ್ ವಾರನೇ ಆಗೋಯ್ತು. ಇನ್ನ ನೆಕ್ಸ್ಟ್ ವೀಕು ಹಬ್ಬ ಇರೋದ್ರಿಂದ ಇನ್ನೊಂದ್ 15 ದಿನ ಇದೆ ಹಬ್ಬ. ಹಂಗಾಗಿ ಮತ್ತೆ ಇನ್ನೊಂದ್ ವಾರ ಬಿಟ್ಕೊಂಡು ಬರ್ಬೇಕು. ಹಂಗಾಗಿ ಇವತ್ತು ಬೆಂಗಳೂರು ಹೊರಡೋಣ ಅಂತೇಳಿ ಹೊರಡ್ತಾರಂತದ್ದು. ಎಳ್ಳೀರಂತೂ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟಿದೆ ಇವಾಗಂತೂ. ಒಂದ್ ಎಳ್ಳೀರ್ ಬಂದು 70 ರೂಪಾಯಿ 80 ರೂಪಾಯಿ ಈ ತರ ಆಗ್ಬಿಟ್ಟಿದೆ. ಹಂಗಾಗಿ ಊರಲ್ಲಿ ಬಂದಾಗ ಎಳ್ಳೀರ್ನ ಕುಡಿತೀವಿ ಜಾಸ್ತಿ. ಬೆಂಗಳೂರಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಕಡಿಮೆನೆ ನಾವು ಎಳ್ಳೀರ್ನ ತಗೊಳ್ಳೋ ಅಂಥದ್ದು. ಯಶುಗೆ ಈ ನಡುವೆ ಎಳ್ಳೀರ್ನ ಅಭ್ಯಾಸ ಮಾಡ್ತಾ ಇದ್ದೀನಿ ಸ್ವಲ್ಪ ಕುಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಅವಳಿಗೊಂದೆರಡನ್ನ ಕಟ್ ಮಾಡ್ಬಿಟ್ಟು ಗಾಡಿಯಲ್ಲಿ ಹಂಗೆ ಹಾಕೊಂಡು ಹೋಗೋಣ ಅಂತ ಹೇಳಿ ಶಿವು ಇವಾಗ ಕೀಳ್ತಾ ಇದ್ದಾರೆ. ಅವಳು ಸ್ವಲ್ಪ ಹುಡಿ ತರ ಇದ್ರೆ ಕುಡಿಯೋದಿಲ್ಲ. ಹಂಗಾಗಿ ಸ್ವಲ್ಪ ಸ್ವೀಟ್ ಇರೋದನ್ನ ನೋಡ್ಬಿಟ್ಟು ಕಿತ್ಕೊಂತಾರ ಅಂತದ್ದು. ಅವಳಿಗೆ ತಣ್ಣೀರ್ ಇನ್ನೂ ನಾವು ಕೊಟ್ಟಿಲ್ಲ. ಇದೇ ಫಸ್ಟ್ ಟೈಮು ಎಳ್ಳೀರ್ನ ಕೊಡ್ತಾರ ಅಂತದ್ದು. ಬೆಂಗಳೂರಲ್ಲಿ 1 2 3 ಸರಿ ಕೊಟ್ಟಿದ್ದೆ. ತುಂಬಾನೇ ಚೆನ್ನಾಗಿ ಕುಡಿದ್ಲು. ಅವಳಿಗೆ ಯಾವುದೇ ತರ ನೆಗಡಿ ಆಗ್ಲಿ ಕೆಮ್ಮಲಾಗ್ಲಿ ಏನೂ ಆಗಿರ್ಲಿಲ್ಲ. ಹಂಗಾಗಿ ಎಳ್ಳೀರು ತುಂಬಾನೇ ಒಳ್ಳೇದಲ್ವಾ ಆರೋಗ್ಯಕ್ಕೆ. ಹಂಗಾಗಿ ಯಶುಗೂ ಕೂಡ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಹಂಗಾಗಿ ಊರ್ ಕಡೆಗೆ ಬಂದಾಗ 1 2 3 ಎಕ್ಸ್ಟ್ರಾ ತಗೊಂಡು ಹೋಗ್ತೀವಿ. ಇನ್ನ ನಮ್ಮ ತೋಟದಲ್ಲೇ ಕಿತ್ಕೊಳ್ಳೋದ್ರಿಂದ ತುಂಬಾನೇ ಫ್ರೆಶ್ ಆಗಿರುತ್ತೆ. ಇನ್ನ ಬೆಂಗಳೂರು ಕಡೆಗೆ ಬಂದ್ರೆ 2 ದಿನ 3 ದಿನ ಆಗ್ಬಿಟ್ಟಿರುತ್ತೆ. ನಾವು ತಂದು 1 3 ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಹಳೇದ ಅನ್ಸುತ್ತೆ. ಹಂಗಾಗಿ ಹಿಂಗ್ ಊರ್ ಕಡೆಗೆ ಬಂದಾಗ ತುಂಬಾನೇ ಫ್ರೆಶ್ ಆಗಿರೋ ಅಂತದ್ನ ಕಿತ್ಕೊಂಡು ತಗೊಂಡೋಗೋ ಅಂತದ್ದು. 1 2 3 ಕಿತ್ಕೊಂಡು ಹೋದ್ರೆ ಸಾಕಾಗುತ್ತೆ ಅವಳಿಗೆ. ಒಂದ್ ವಾರದಿಂದ ನಾನ್ ವೆಜ್ ತಿಂದು ಸ್ವಲ್ಪ ಹೀಟ್ ತರ ಆಗ್ಬಿಟ್ಟು ಮುಖದಲ್ಲೆಲ್ಲ ಪಿಂಪಲ್ಸ್ ಜಾಸ್ತಿ ಆಗ್ತಾ ಇತ್ತು. ಹಂಗಾಗಿ ಎಳ್ಳೀರ್ ಕುಡಿಯೋಣ ಅಂತೇಳಿ ಬಂದಿದ್ದೀನಿ, ಸ್ವಲ್ಪ ತಂಪಾಗ್ಲಿ ಅಂತ ಹೇಳ್ಬಿಟ್ಟು. 1 ವಾರದಿಂದ ನಾನ್ ವೆಜ್ ತಿಂತಾನೇ ಇದ್ದೀನಿ ಕಂಟಿನ್ಯೂಸ್ ಆಗಿ. ಈ ಊರ್ ಕಡೆಗೆ ಬಂದರೆ ಹಂಗೇನೆ ತಿಂತಾನೇ ಇರ್ತೀವಿ ನಾನ್ ವೆಜ್ನ. ಹಂಗಾಗಿ ಇವಾಗ ಎಳ್ಳೀರು ಕುಡ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಕೋಳಿ ಸಾಂಬಾರು ಇತ್ತು. ನಮ್ಮನೆ ಊರಲ್ಲಾದರೂ ಅಷ್ಟೇ ಬೆಂಗಳೂರಲ್ಲಾದರೂ ಅಷ್ಟೇ ಇಡ್ಲಿ ಅಂದರೆ ಕೋಳಿ ಸಾರು ಇರಲೇಬೇಕು. ನಿನ್ನೆ ಯಶುಗೆ ಮಾರಮ್ಮನ ದೇವ್ರು ಮಾಡಿದ್ವಿ. ಹಂಗಾಗಿ ಕೋಳಿ ಸಾರು ಮಾಡಿದ್ದು ಅದು ಕೂಡ ಐತೆ. ಹಂಗಾಗಿ ಇಡ್ಲಿ ಮಾಡ್ಕೊಂಡು ತಿಂದು ಬಂದ್ವಿ. ಮಧ್ಯಾಹ್ನಕ್ಕೆ ಅದಕ್ಕೇನೆ ಮುದ್ದೆ ಮಾಡ್ಕೋಬೇಕು. ಇವತ್ತು ಬೆಂಗಳೂರಿಗೆ ಹೊಡ್ತಾ ಇದ್ದೀವಿ. ಆವಾಗಲೇ ಬಂದು 1 ವಾರ ಆಯ್ತಲ್ಲ. ಹಂಗಾಗಿ ಇವತ್ತು ಬೆಂಗಳೂರಿಗೆ ಹೋಗೋಣ ಅಂತೇಳಿ ಎಳ್ಳೀರು ಕುಡ್ಕೊಂಬಿಡೋಣ ಅಂತೇಳಿ ಬಂದಿದ್ದು. ಇವಾಗೆಲ್ಲ ಆಯಿತು, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಶುಮ ಎಳ್ಳೀರು ಕುಡಿ ಅಂತ ಅಂದರೆ ಮಿಳ್ಳೆ ಚೊಂಬು ತಿಂತವಳೆ. ಹೆಂಗಾಗವಳು ನೋಡಿ, ಊರಿಗೆ ಬಂದು ಕರ್ಗಾಗ್ಬಿಟ್ಟವಳೆ. ಇರೋದು ಸೇರ್ ತಿಂತವಳೆ ಅಲ್ಲೋಡು. ಇನ್ನು ನಾವು ಕೂಡ ಎಲ್ಲರಿಗೂ ಹೋಗಿದ್ದು ಬರ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ವಾರ ಬಂದೇ ಬರಬೇಕಲ್ವಾ, ಒಡೆಕಜ್ಜಾಯ ಬೇಯಿಸ್ಬೇಕು ಅಂತ ಹೇಳಿ ಬೆಂಗಳೂರು ಕಡೆ ಹೊರಟಿವಿ. ಇನ್ನು ಗಾಡಿಗೆ ನಾನು ಬೆಂಗಳೂರಿಂದ ಹೊರಡ್ಬೇಕಾದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ನ ಹಾಕ್ಸಿದ್ದೆ. ಬೆಳ್ಳು ಕ್ರಾಸ್ ಹತ್ರ ಬರ್ತಿದಂಗೆನೆ ಪೆಟ್ರೋಲ್ ಖಾಲಿ ಆಯಿತು. ಇನ್ನು ಬೆಂಗಳೂರಲ್ಲಿ ಹಾಕ್ಸಿದ್ದಲ್ವ, 1 ವೀಕಿಂದ ಇಲ್ಲೆಲ್ಲ ಓಡಾಡ್ಸಿದ್ದೀನಲ್ವಾ, ಹಂಗಾಗಿ ಫುಲ್ ಟ್ಯಾಂಕ್ ಮಾಡಿಸಿದ್ದು ಖಾಲಿ ಆಗೋಗಿತ್ತು. ಶಿವು ಕೂಡ ಇವಾಗ ಫುಲ್ ಟ್ಯಾಂಕ್ನ ಮಾಡಿಸಿದ್ರು. ಫುಲ್ ಟ್ಯಾಂಕು ಪೆಟ್ರೋಲ್ನ ಹಾಕ್ಸಿದ್ಮೇಲೆ ಗಾಡಿ ಯಾಕೋ ಆನೆ ಆಗ್ಲಿಲ್ಲ, ಇದ್ಕಿದಂಗೆನೆ ನಿಂತೋಯ್ತು. ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಗ್ಯಾರೇಜ್ ಇತ್ತು, ಇವಾಗ ತೋರ್ಸೋಣ ಅಂತೇಳಿ ತಗೊಂಡ್ ಬಂದಿದ್ದಾರೆ. ಅವರು ಕೂಡ ಎಲ್ಲಾನು ಬಿಚ್ಚಿಬಿಟ್ಟು ನೋಡಿ ರೆಡಿ ಮಾಡಕ್ಕೆ ಟ್ರೈ ಮಾಡಿದ್ರು. ಪೆಟ್ರೋಲ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ರು. ನಾವು ಒಂದೊಂದ್ ಕಡೆ ಏರ್ ಬಿಟ್ಬಿಡ್ತಾರಲ್ಲ, ಹಂಗಾಗಿ ಏರ್ ಬ್ಲಾಕ್ ಆಗಿರ್ಬೋದೇನೋ ನೋಡಿ ಅಂತ ಹೇಳಿ ಕೇಳಿದ್ವಿ. ಗಾಡಿ ಕೂಡ ಚೆನ್ನಾಗಿ ಸರ್ವಿಸ್ ಮಾಡಿಸ್ಕೊಂಡೆ ತಗೊಂಡೋಗಿದ್ದು, ಏನು ಪ್ರಾಬ್ಲಮ್ ಇರ್ಲಿಲ್ಲ. ಇದ್ಕಿದಂಗೆ ಹಿಂಗ್ ಆಯ್ತಲ್ಲ ಅಂತ ಹೇಳಿ ತುಂಬಾನೇ ಭಯ ಪಟ್ಕೊಂಡ್ಬಿಟ್ಟೆ ನಾನಂತೂ. ಆ ಕಡೆಯಿಂದ ನಾನು ಒಬ್ಳೆ ಬಂದಿದ್ರಿಂದ ಅಮ್ಮನ ಜೊತೆ ಬಂದ್ವಿ, ಅಮ್ಮ ನಾನು ಯಶು. ಅವಾಗೇನಾದ್ರೂ ಈ ತರ ಆಗ್ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿ ತುಂಬಾನೇ ಭಯ ಪಟ್ಕೊಂಡೆ. ನಮ್ಮ ಪುಣ್ಯನೋ ಅದೃಷ್ಟನೋ ಆ ಕಡೆಯಿಂದ ಬರ್ಬೇಕಾದ್ರೆ ಏನೂ ಆಗಿರ್ಲಿಲ್ಲ, ಈ ಕಡೆಯಿಂದ ಹೋಗ್ಬೇಕಾದ್ರೇನೆ ಆಗಿರೋಂಥದ್ದು. ಶಿವು ಕೂಡ ಇದ್ರಲ್ವಾ, ಹಂಗಾಗಿ ನನಗೆ ಸ್ವಲ್ಪ ಭಯ ಕಡಿಮೆ ಆಯ್ತು ಅಂತಾನೆ ಹೇಳ್ಬೋದು. ಅವ್ರು ಇರ್ಲಿಲ್ಲ ಅಂತ ಅಂದ್ರೆ ನಮ್ಗೆ ತುಂಬಾನೇ ಭಯ ಆಗೋದು. ಲಗೇಜು ಪಾಪು ಎಲ್ಲ ಇತ್ತು, ಮತ್ತೆ ಗ್ಯಾರೇಜ್ ಏನಾದ್ರು ದೂರ ಇದ್ದಿದ್ರೆ ಅಲ್ಲಿವರೆಗೂ ತಳ್ಕೊಂಡು ಹೋಗ್ಬೇಕಿತ್ತು ಗಾಡಿನ ಅಂತ ಹೇಳ್ಬಿಟ್ಟು. ಅಲ್ಲಿ ಕೂಡ ಅವರು ಸರಿಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ಶಿವನೇ ಸುಮಾರಾಗಿ ರೆಡಿ ಮಾಡ್ಕೊಂಡು ತಗೊಂಡ್ ಬಂದ್ರು. ಕುಣಿಗಲ್ ಬೈಪಾಸ್ ವರ್ಗೂ ಬಂದ್ವಿ, ಮತ್ತೆ ಅದೇ ತರನೇ ಆಯ್ತು. ಹಂಗಾಗಿ ಇಲ್ಲೊಂದು ಗ್ಯಾರೇಜ್ ಇದೆ, ಇಲ್ಲಿ ತೋರಿಸ್ತಾವ್ರೆ ಇವಾಗ ಇವ್ರು ಏನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಅವರು ಕೂಡ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿ ನೋಡಿದ್ರು. ಪೆಟ್ರೋಲ್ ಎಲ್ಲ ಚೆನ್ನಾಗಿ ಸಪ್ಲೈ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಇವ್ರು ಹೇಳಿದ್ರು. ಹಂಗಾಗಿ ಬೇರೆ ಇನ್ನೇನಾದ್ರೂ ಪ್ರಾಬ್ಲಮ್ ಇರ್ಬೋದೇನೋ ಅಂತೇಳಿ ತೋರಿಸ್ತಾ ಇದೀವಿ. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ದೂರ 50 ಕಿಲೋಮೀಟರ್ ಬರ್ತಿದಂಗೆನೆ ನಿಂತೋಗ್ಬಿಡ್ತಾ ಇತ್ತು. ಸ್ವಲ್ಪ ಅಲ್ಲಲ್ಲೇ ಓಡಾಡಿಸ್ತಾ ಇದ್ರೆ ಏನು ಆಗ್ತಾ ಇರ್ಲಿಲ್ಲ. ಹಂಗಾಗಿ ಒಂದು 1/2 ಅವರ್ ನಿಲ್ಸ್ಕೊಂಡು ಬೆಂಗಳೂರುವರೆಗೂ ಬಂದ್ವಿ. ಇಲ್ಲೇ ಯಾರಾದ್ರೂ ಚೆನ್ನಾಗಿರೋ ಮೆಕ್ಯಾನಿಕ್ ಹತ್ರ ತೋರ್ಸೋಣ ಅಂತ ಹೇಳ್ಬಿಟ್ಟು. ಯಾಕೆ ಈ ತರ ಆಯ್ತು ಅಂತ ಹೇಳಿ ಇನ್ನೂವರೆಗೂ ಗೊತ್ತಾಗೇ ಇಲ್ಲ. ಇವಾಗಲೇ ಟೈಮ್ ಬಂದು 6 ಗಂಟೆ ಆಗ್ಬಿಟ್ಟಿದೆ. ಮಳೆ ಬೇರೆ ಬರ್ಲಿಕ್ಕೆ ಶುರುವಾಯಿತು. ನಮ್ಗಂತೂ ಭಯ ಆಗ್ತಾ ಇತ್ತು, ಯಶು ಬೇರೆ ಇದ್ಲಲ್ಲ ನೆಂದೋಗ್ಬಿಡ್ತಾಳೆ ಅಂತ ಹೇಳಿ. ಹಂಗೇನಾದ್ರು ಆದ್ರೆ ಬಸ್ಸಲ್ಲಿ ಹತ್ತಿಸ್ತೀನಿ, ನಾನು ಗಾಡಿಯಲ್ಲಿ ಬರ್ತೀನಿ ಅಂತ ಹೇಳಿ ಯಶು ಹೇಳ್ತಾ ಇದ್ರು. ಅವರು ಕೂಡ ಎಲ್ಲಾನು ಬಿಚ್ಚಿ ನೋಡಿದ್ರು, ಏನು ಗೊತ್ತಾಗ್ತಾನೆ ಇಲ್ಲ, ಏನಾಗಿದೆ ಅಂತಾನೆ ಹೇಳಿ ಗೊತ್ತಾಗ್ತಾ ಇಲ್ಲ. ಏರ್ ಫಿಲ್ಟರ್ ಒಂದು ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏರ್ ಫಿಲ್ಟರ್ನ ಚೇಂಜ್ ಮಾಡಿದ್ರು.
ಅದಾದ್ಮೇಲೆ ಗಾಡಿ ಸ್ಟಾರ್ಟ್ ಆಯ್ತು. ಮತ್ತೆ ಬೆಂಗಳೂರಿಗೆ ಬಂದ್ಮೇಲೆ ಮತ್ತೆ ನಿಂತೋಯ್ತು, ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಹಂಗಾಗಿ ಶಿವು ಇಲ್ಲಿ ಯಾರಾದ್ರೂ ಚೆನ್ನಾಗಿರೋ ಮೆಕ್ಯಾನಿಕ್ ಹತ್ರ ತೋರ್ಸೋಣ ಅಂತ ಹೇಳಿ ಸುಮ್ಮನೆ ಆದ್ರು. ಗಗನು ಆಕ್ಸಿಡೆಂಟ್ ಮಾಡಿದ್ಮೇಲೆ ಗಾಡಿ ಈ ತರ ಪ್ರಾಬ್ಲಮ್ ಆಗ್ತಿದೆ. ಅವಾಗ್ಲೂ ಕೂಡ ಸರಿ ಮಾಡಿಸಿದ್ರು, ನೀಟಾಗೇನೆ ರೆಡಿ ಮಾಡ್ಕೊಟ್ಟಿದ್ರು. ಆದ್ರೆ ಹೈವೇಗೆ ಒಂದಿನೂ ಬಂದಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ತಗೊಂಡ್ ಬಂದಲ್ವಾ, ಅದಕ್ಕೇನಾದ್ರೂ ಈ ತರ ಆಯ್ತೇನೋ ಅಂತೇಳಿ ಅನ್ಕೊಂಡೆ. ನಾನು ಕೂಡ ನಿಧಾನಕ್ಕೆ ನಿಲ್ಸ್ಕೊಂಡೇನೆ ತಗೊಂಡೋಗಿರೋ ಅಂಥದ್ದು. ಆದ್ರೂ ಈ ತರ ಎಲ್ಲ ಆಗ್ಬಿಟ್ರೆ ಭಯ ಆಗ್ಬಿಡುತ್ತಲ್ವಾ. ಹಂಗಾಗಿ ಇವಾಗ ಶಿವು ಇನ್ಮೇಲೆ ಗಾಡಿ ತಗೊಂಡ್ ಬರ್ಬೇಡ ಅಂತ ಹೇಳಿ ಬಸ್ಸಲ್ಲೇ ಬಾ ಅಂತ ಹೇಳ್ತಾ ಇದ್ರು. ನಾನು ಊರ್ ಕಡೆ ಬಂದ್ರೆ ಒಂದ್ ವಾರ ಎಲ್ಲ ಓಡಾಡ್ಲಿಕ್ಕೆ ಬೇಕಲ್ವಾ ಅಂತ ಹೇಳಿ ತಗೊಂಡ್ ಬಂದಿರೋಂಥದ್ದು. ಫಸ್ಟ್ ಟೈಮ್ ತಗೊಂಡ್ಬಂದಿದ್ದು ಈ ತರ ಆಗ್ಬಿಡ್ತಲ್ಲ ಅಂತೇಳಿ ನಾನು ಕೂಡ ತುಂಬಾನೇ ಭಯ ಪಟ್ಕೊಂಡ್ಬಿಟ್ಟಿದೆ. ಇವಾಗ ಅದನ್ನ ಸ್ವಲ್ಪ ವಾಶ್ ಕೂಡ ಮಾಡ್ಬಿಟ್ಟು ನೀಟಾಗಿ ಏನಾಗಿದೆ, ಏನಾದ್ರೂ ಕಲ್ಲು ಮಣ್ಣು ಏನಾದ್ರೂ ಸೇರ್ಕೊಂಡ್ಬಿಟ್ಟಿದ್ಯಾ ಅಂತೇಳಿ ಅದನ್ನು ಕೂಡ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆದ್ರೂ ರೆಡಿ ಆಗ್ತಾನೆ ಇಲ್ಲ. ನೋಡಬೇಕು, ಇಲ್ಲೇ ಯಾರಾದರೂ ಬೆಂಗಳೂರಲ್ಲಿ ಕ್ಲೀನ್ ಮಾಡಲಿಕ್ಕೆ ಬಿಡಬೇಕು ಅಂತ ಹೇಳ್ತಾ ಇದ್ರು ಶಿವು. ಇವಾಗ ಬೆಂಗಳೂರುವರೆಗೂ ಬಂದರೆ ಸಾಕು ಅಲ್ವಾ, ಆಮೇಲೆ ಇಲ್ಲೆಲ್ಲಾದ್ರೂ ತೋರ್ಸೋಣ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿಸ್ಕೊಳ್ಳೋಣ ಅಂತೇಳಿ ಮಾಡಿಸ್ಕೊತವ್ರೆ. ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.